ಗೈಸ್, ನೀವೇನಾದ್ರು ಒಬ್ಬ ಯೂಟ್ಯೂಬರ್ ಆಗಿದ್ದೀರಾ, ನೀವು ನಿಮ್ಮ ಚಾನಲ್ನಲ್ಲಿ ಮೂವಿನ ಅಪ್ಲೋಡ್ ಮಾಡ್ತೀರಾ. ಮಾಡಿದ ತಕ್ಷಣ ಒಂದು ದಿನ 2 ದಿನ ಮೂವಿ ಇರುತ್ತೆ. ನೆಕ್ಸ್ಟ್ ಡೇ ಆಟೋಮೆಟಿಕ್ಕಾಗಿ ಆ ಮೂವಿ ಡಿಲೀಟ್ ಆಗಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿರುತ್ತೆ. ಈ ರೀತಿ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾ ಇದೆ. ಯಾಕಪ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ, ಇದಕ್ಕೆ ಏನು ಸೊಲ್ಯೂಷನ್ನು, ಮತ್ತು ಅದು ಯಾವುದೇ ರೀತಿ ಡಿಲೀಟ್ ಆಗದೆ ಹಾಗೆ ಇರಬೇಕಪ್ಪ ನಮ್ಮ ಚಾನಲ್ ಅಂದರೆ ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮ ಚಾನಲ್ನಲ್ಲಿ ನೀವು ಮೂವಿನ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಜೈಲಿಗೆ ಕೂಡ ಹೋಗ್ಬೋದು. ಯಾಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂತೇಳಿ ವಿಡಿಯೋ ಎಂಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟನ್ನು ಯಾಕಪ್ಪ ನಾವು ಮೂವಿ ಅಪ್ಲೋಡ್ನ ಮಾಡಿ 1 ಅಥವಾ 2 ದಿನ ಬಿಟ್ಟು ಕಂಪ್ಲೀಟಾಗಿ ಡಿಲೀಟ್ ಆಗಿ ನಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ಮೊದಲು ತಿಳಿಸ್ಕೊಡ್ತೀನಿ. ಯಾಕಪ್ಪ ಬರುತ್ತೆ ಅಂದರೆ ನೀವು ಏನು ಮಾಡ್ತೀರಾ ಅಂದರೆ ಥರ್ಡ್ ಪಾರ್ಟಿ ಆ್ಯಪ್ನಲ್ಲಿ ನೀವು ಮೂವಿನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಅಂದರೆ ಟೆಲಿಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ಆ್ಯಪ್ ಇರ್ತಾವೆ ಮೂವಿದು. ಅದರಲ್ಲಿ ಹೋಗಿ ಮೂವಿನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ನ ಹಾಕೊಂಡಿರ್ತಾರೆ. ಸೊ ಹಾಕೊಂಡ್ಮೇಲೆ ಏನಾಗುತ್ತಪ್ಪ ಅಂದರೆ ಥರ್ಡ್ ಪಾರ್ಟಿ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ನೋಡಿ, ಅಲ್ಲಿ ಲೋಗೋನ ಹಾಕಿರ್ತಾರೆ ಅವರು. ಬೆಟ್ಟಿಂಗ್ ಆ್ಯಪ್ ಆಗಿರ್ಬೋದು, ಬೇರೆ ಬೇರೆ ಆ್ಯಪ್ದು ಲೋಗೋನ ಹಾಕೊಂಡಿರ್ತಾರೆ. ಆ ಲೋಗೋನ ಮುಖಾಂತರ ಯೂಟ್ಯೂಬ್ನಲ್ಲಿ ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅವರು ಬೆಟ್ಟಿಂಗ್ ಆ್ಯಪ್ದು ಲೋಗೋನ ಹಾಕಿರ್ತಾರೆ. ಸೊ ಯೂಟ್ಯೂಬ್ನಲ್ಲಿ ಅವೆಲ್ಲ ಅಲೋ ಇಲ್ಲ, ಬೆಟ್ಟಿಂಗ್ ಆ್ಯಪ್ದು ಅವೆಲ್ಲ ಅಲೋ ಇಲ್ಲ. ಆ ರೀಸನ್ನಿಂದ ಸೊ ಅದು ಲೋಗೋ ಇರುತ್ತೆ ನೋಡಿ, ಆ ರೀಸನ್ನಿಂದ ನಿಮಗೆ ವಿಡಿಯೋ ಡಿಲೀಟ್ ಆಗುತ್ತೆ. ಇನ್ನು ಕೆಲವು ಜನದ್ದು ಯಾಕಪ್ಪ ಡಿಲೀಟ್ ಆಗುತ್ತೆ ಅಂದರೆ ನೀವು ಏನು ಎಫರ್ಟ್ ಹಾಕಿರಂಗಿಲ್ಲ, ಬೇರೆ ಯಾರೋ ಮಾಡಿರೋ ಮೂವಿನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲ್ನ ಹಾಕೊಂಡಿರ್ತೀರ. ಆ ರೀಸನ್ನಿಂದ ಈ ರೀತಿ ಡಿಲೀಟ್ ಆಗುತ್ತೆ. ನೀವೇನಾದರೂ ಬೇರೆ ಯಾರಾದರೂ ವಿಡಿಯೋನ ಅಥವಾ ಮೂವಿನಾಗಿರ್ಬೋದು, ವೀಡಿಯೋಸ್ನಾಗಿರ್ಬೋದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲ್ನ ಹಾಕೊಂಡಿದ್ರಪ್ಪ ಅಂದರೆ ಖಂಡಿತ ನಿಮಗೆ ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡಿಲೀಟ್ ಆಗೇ ಆಗುತ್ತೆ, ಮತ್ತು ಜೈಲಿಗೆ ಹೋಗ್ತೀರಾ ಅಂತ ಹೇಳಿದೆ. ಯಾಕಪ್ಪ ಈ ರೀತಿ ಹೇಳಿದ್ನೆಂದರೆ ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ ಮೂವೀಸ್ ಮಾಡೋರು ಸೊ ತುಂಬಾ ದುಡ್ಡು ಹಾಕಿ ಮೂವಿನ ಮಾಡಿರ್ತಾರೆ. ನೀವು ಅದನ್ನ ಪೈರಸಿ ಮಾಡಿ ಸೊ ಇನ್ನೂ ಥಿಯೇಟರ್ನಲ್ಲಿ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಬಂದು ನಿಮ್ಮ ಚಾನಲ್ನ ಹಾಕೊಂಡಿರ್ತಾರೆ. ಆ ರೀಸನ್ನಿಂದ ಅವ್ರು ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಜೈಲ್ ಕೂಡ ಹಾಕಿಸ್ಬೋದು. ಆ ರೀಸನ್ನಿಂದ ಯಾವುದೇ ರೀತಿ ಮೂವಿನ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೀವು ಮೂವಿನ ಅಪ್ಲೋಡ್ ಮಾಡ್ತೀರ ನೋಡಿ, ನಿಮಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆದರೆ ಒಂದಲ್ಲ ಒಂದು ದಿನ ನಿಮ್ಮ ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಯಾಕಪ್ಪ ಅಂದರೆ ನೀವು ಎಫರ್ಟ್ನ ಹಾಕಿರಂಗಿಲ್ಲ, ಬೇರೆ ಯಾರೋ ಮಾಡಿರೋ ವಿಡಿಯೋ ಆಗಿರ್ಬೋದು ಮತ್ತು ಮೂವಿನ ಆಗಿರ್ಬೋದು ನಿಮ್ಮ ಚಾನಲ್ನ ಹಾಕೊಂಡಿರ್ತಾರೆ. ಆ ರೀಸನ್ನಿಂದ ಈ ರೀತಿ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಯಾರು ಕೂಡ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಇನ್ನೇನು ಅಂದ್ಕೊಂಡಿರ್ತಾರೆ, ಕೆಲವು ಜನ ಅಪ್ಲೋಡ್ ಮಾಡಿರ್ತಾರಲ್ಲ, ಅವ್ರದ್ದು ಯಾವುದೇ ರೀತಿ ಡಿಲೀಟ್ ಆಗಲ್ಲ ಅಂದ್ಕೊಂಡಿರ್ತಾರೆ. ಅವರು ಕಾಪಿರೈಟ್ನ ಪರ್ಚೇಸ್ನ ಮಾಡಿರ್ತಾರೆ ಆ ವಿಡಿಯೋದ್ದು ಅಥವಾ ಮೂವಿ ಆಗಿರ್ಬೋದು. ಅವರು ಇವಾಗ ಯಾರು ಮೂವಿ ಮಾಡಿರ್ತಾರೆ ನೋಡಿ, ಅವ್ರ ಹತ್ರ ದುಡ್ಡು ಕೊಟ್ಟು ಆ ಮೂವಿನ ಪರ್ಚೇಸ್ ಮಾಡಿಕೊಂಡು ತಮ್ಮ ಚಾನಲ್ನಲ್ಲಿ ಹಾಕೊಂಡಿರ್ತಾರೆ. ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನೀವೇನು ಮಾಡ್ತೀರಪ್ಪ ಅಂದರೆ ಯಾರ್ಯಾವುದು ಥಿಯೇಟರ್ನಲ್ಲಿ ವಿಡಿಯೋ ಮಾಡ್ಕೊಂಡ್ಬಂದಿರ್ತಾರೆ ಫೋನಲ್ಲಿ, ಅವನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ನ ಮಾಡ್ತೀರಾ. ಆ ರೀತಿ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾಕಪ್ಪ ಯೂಟ್ಯೂಬು ನಾವೇನಾದರೂ ಮೂವಿನ ಅಪ್ಲೋಡ್ ಮಾಡಿದರೆ ಡಿಲೀಟ್ ಮಾಡುತ್ತೆ ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದುವರೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.